ಓಕೆ. ಸೊ ಅಂದ್ರೆ ಅವರು ನೀವು ಚಪಾತಿ ಕೊಡೋದು ಅದೊಂದು ಸಿಕ್ಕಾಪಟ್ಟೆ ವೈರಲ್ ಆಗಿ, ಅಯ್ಯೋ ರಘುವಣ ಇಲ್ಲ ಗಿಲ್ಲಿಗೆ ಒಂದು ಚಪಾತಿ ಒಂದು ಪೀಸ್ ಆಕ್ಚುಲಿ ಬಿಗ್ ಬಾಸ್ ಮನೇಲಿ ನನ್ನಷ್ಟು ಊಟ ಮಾಡಿ ಅಡ್ಗೆ ಮಾಡಿ ಕೊಟ್ಟಿರೋದು ಯಾರು ಇಲ್ಲ. ಯಾವ ಕಂಟೆಸ್ಟೆಂಟ್ನಾದ್ರು ಹೋಗಿ ಕೇಳಿ ಖುಷಿಯಾಗಿ ಹೇಳ್ತಾರೆ. ಇವನ್ ನೀವು ಈ ಕ್ವಶನ್ನ ಗಿಲ್ಲಿನ ಕೇಳಿ, ನನಗಿಂತ ಗಿಲ್ಲಿನೇ ಹೇಳ್ತಾನೆ. ಅದು ಏನಕ್ಕೆ ಈ ತರ ನೆಗೆಟಿವ್ ಆಯ್ತೋ ಗೊತ್ತಿಲ್ಲ. ಯಾಕಂದ್ರೆ ಅದು ಸ್ವಲ್ಪ ಮುಂಚೆ ಕರ್ನಾಟಕ ಅವತ್ತು ಅಂದ್ರೆ ಅವರ ಮನ ಕರಗಿದೆ ಸರ್. ನಮ್ ರಘುವಣ್ಣ ಒಂದೇ ಒಂದು ಇಲ್ಲ ಅದು ಮುಂಚೆ ಒಂದು 3-4 ಚಪಾತಿ ತಿಂದಿರ್ತಾರೆ ಗಿಲ್ಲಿ ಅವರು, ಅದನ್ನ ನೀವು ನೋಡಿಲ್ಲ. ಅದೇ ನನಗೆ ಬೇಜಾರಾಗಿದ್ದು. ಅರ್ಥ ಆಯ್ತು ನನಗೆ, ಈಗ ಅರ್ಥ ಆಯ್ತು ಯಾಕೆ ನಾನು ಕೊಡಲ್ಲ ಅಂದಿದ್ನ ನೆಗೆಟಿವ್ ಆಗಿ ಮಾಡಿದ್ದಾರೆ ಅಂತ. ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ನಮ್ಗೆ ಸಿಗೋದೇ ಸ್ವಲ್ಪ ಗ್ರಾಸರಿ. ಅಂಡ್ 17 ಜನ ಇದ್ಲು ಆ ಟೈಮಲ್ಲಿ. ಅಂಡ್ ಒಬ್ಬೊಬ್ರಿಗೆ 3 ಚಪಾತಿ ಅಂತ ಕೌಂಟ್ ಮಾಡೋದು ನಾವು. ಯಾಕಂದ್ರೆ ಯಾರು ಲಟ್ಸಲ್ಲ, ಯಾರು ಬಂದು ಇಟ್ ಕಳ್ಸಲ್ಲ. ನಾನೇನಿಗೆ ಕುಕ್ಕಿಂಗ್ ಹೋಗ್ತಾ ಇದ್ದೆ ಅಂದ್ರೆ ನನಗೆ ಊಟ ಬೇಕು. ಕುಕ್ಕಿಂಗ್ ಮಾಡುವಾಗ ಒಬ್ನೇ ಮಾಡ್ಕೊಂಡು ತಿನ್ನಕ್ಕಾಗಲ್ಲ. ಸೊ ಗಿಲ್ಲಿ ಏನ್ ಮಾಡ್ತಿದ್ದ, ಅಡುಗೆ ಮಾಡೋ ಸ್ಟಾರ್ಟಿಂಗ್ ಅಲ್ಲೇ ಬಂದು ನಿಂತ್ಕೊಂಡ್ಬಿಡೋನು, ಇರಿಟೇಟ್ ಮಾಡೋನು, ಕೊಡು ಕೊಡು ಕೊಡು. ಅಡುಗೆನೇ ಮುಗ್ದಿರಲ್ಲ ಆ ಟೈಮಲ್ಲಿ ನಾನು ಕೊಡಲ್ಲ ಹೋಗು ಅಂದಿದ್ದೆ. ಅದು ಈ ತರ ನೆಗೆಟಿವ್ ಆಗಿದೆ ಹೊರತು ಅಲ್ಲಿ ಬೇರೆ ಏನೂ ಸ್ಟೋರಿ ಇಲ್ಲ. ಸರ್ ಕರೆಕ್ಟ್ ಆಗಿ ಹೇಳಿದ್ರಿ. ಹೊರಗಡೆ ಎಲ್ಲ ಫುಲ್ ರಿವೆಂಜ್ ಕೊಡ್ಬೇಕು, ಗಿಲ್ಲಿ ಯಾವತ್ತು ಕೊಡ್ತೀಯಾ? ಅವ್ರು ತುತ್ತು ಕೊಟ್ಟಿಲ್ಲ ಆಕ್ಚುಲಿ ರಘುವಣ್ಣಗೆ. ಆಕ್ಚುಲಿ ನೀವು ಈ ಕ್ವಶನ್ ಗಿಲ್ಲಿನ ಕೇಳ್ಬೇಕು. ಅವನು ಹೇಳ್ತಾನೆ ನಾನು ಊಟ ಕೊಟ್ಟಿದ್ದೀನೋ ಕೊಟ್ಟಿಲ್ವೋ ಅಂತ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇನ್ನು ಅಶ್ವಿನಿ ಅವರು ಆ್ಯಕ್ಚುಲಿ ಒಂದು ಮಾತು ಹೇಳಿದ್ರು. ಅಂದರೆ ಈಗ ಏನು ಗೆಲುವು ಸಿಕ್ಕಿದೆಯಲ್ಲ ಗಿಲ್ಲಿ ಅವ್ರಿಗೆ ಮತ್ತು ರಕ್ಷಿತಾ ಅವ್ರಿಗೆ, ಎಲ್ಲೋ ಒಂದು ಕಡೆ ನಾನು ಯಾಕಂದರೆ ಗಿಲ್ಲಿ ಅವರ ಆಟ ಅಂದರೆ ಅಷ್ಟು ಹೈಲೈಟ್ ಆಗೋದಕ್ಕೆ ನಾನೇ ಕಾರಣ, ನನ್ನ ಶ್ರಮ ಜಾಸ್ತಿ ಇತ್ತು ಅನ್ನೋ ಥರ ಅಶ್ವಿನಿ ಅವರು ಹೇಳಿದ್ದಾರೆ. ಇವಾಗ ಆ್ಯಕ್ಚುಲಿ ಹೇಳಿಕೆ ಕೊಟ್ಟಿದ್ದಾರೆ, ನನ್ನ ಶ್ರಮದಿಂದನೇ ಅವ್ನು ಹೀರೋ ಆಗಿದ್ದು ಅಥವಾ ನನ್ನೊಂದು ಬೇರೆ ಥರ ಪೋರ್ಟ್ರೇ ಮಾಡಲಾಯಿತು ಆ ಥರದ್ದೆಲ್ಲ ಅಂತ. ಏನು ಹೇಳ್ತೀರಿ ಇದಕ್ಕೆ? ಮೋಸ್ಟ್ ಬುರುಡೆ ಅಂದರೆ ಅದೇನೆ. ತುಂಬ ತಪ್ಪಾಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರು ಕಂಟೆಸ್ಟೆಂಟು ಎಲ್ಲರದು ಪಾರ್ಟ್ ಇರುತ್ತೆ, ಒಬ್ಬರದೇ ಪಾರ್ಟ್ ಅಂತ ಇರೋಕ್ಕಾಗಲ್ಲ. ಯಾಕಂದರೆ ಎಲ್ಲರದು ಒಂದೊಂದು ವ್ಯಕ್ತಿತ್ವ ಇರುತ್ತೆ. ಎಲ್ಲ ಸ್ಟೇಜಲ್ಲೂ ಒಬ್ಬೊಬ್ರು ಬಂದು ಜಗಳ ಆಡಿರ್ತಾರೆ, ಮಾತಾಡಿರ್ತಾರೆ. ಇವಾಗ ಮನೆಯಲ್ಲಿ ಅಶ್ವಿನಿ ಅವರು ಒಬ್ಬರೇ ಅಲ್ವಾ, ಅಂದರೆ ಅವರೊಬ್ಬರೇ ಇರಲಿಲ್ಲ, ಅವ್ರ ಜೊತೆ ನಾವಿದ್ವಿ, ರಕ್ಷಿತಾ ಇದ್ಲು, ಸೋ ಮೆನಿ ಪೀಪಲ್. ಸೊ ಒಬ್ಬರಿಂದ ಆಟ ಅದು ಐ ವಾಂಟ್ ಅಗ್ರಿ, ಅದು ನಿಜವಾಗ್ಲೂ ತಪ್ಪು. ಯಾಕೆಂದರೆ ರಕ್ಷಿತಾ ಆಗಲಿ ಗಿಲ್ಲಿ ಆಗಲಿ ಅವ್ರ ವ್ಯಕ್ತಿತ್ವದಿಂದನೇ ಮೇಲ್ ಬಂದಿದ್ದು, ಅವ್ರು ಯಾರಿಂದಾನೂ ಮೇಲ್ ಬಂದಿಲ್ಲ. ಅವ್ರ ಆಟ ಅವ್ರು ಆಡೋದು ಅವ್ರು ಗೆದ್ದು, ಅವರಿಂದ ಇವರಿಂದ ಪ್ಲಸ್ ಆಯಿತು ಅಂದರೆ ತಪ್ಪಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಅವರು ಇನ್ನೂ ಒಂದು ಮಾತು ಹೇಳ್ತಾರೆ, ಅಂದರೆ ಈಗ ಟ್ರೋಫಿ ಜೊತೆಗೆ ಒಂದು ಬಹುಮಾನ ಅಂತ ಕೂಡ ಬರುತ್ತಲ್ಲ ಜೊತೆಗೆ, ಅವಾರ್ಡ್ ವಾಟ್ ಎವರ್ ಪ್ರೈಸ್ ಮನಿ ಆ ಥರದ್ದೆಲ್ಲ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಬಹುಶಃ ಮೋಸ್ಟ್ಲಿ ಅಂದರೆ ಅವರಿಗೆ ಸಿಕ್ಕಿರಬಹುದು ಅನ್ನೋ ರೀತಿಯೆಲ್ಲ ಮಾತಾಡಿದ್ದಾರೆ ಅವರು. ಆ್ಯಕ್ಚುಲಿ ಜಾಸ್ತಿ ಆಯಿತು, ತುಂಬಾ ಜಾಸ್ತಿ ಆಯ್ತು. ಯಾವುದನ್ನು ಅಗ್ರಿ ಮಾಡಲ್ಲ. ಅದು ಒಳಗಡೆ ಇದ್ದಾಗ ಒಂಥರ, ಆಚೆ ಬಂದು ಈ ಥರ ಮಾತಾಡಿದಾಗ ನಿಜವಾಗ್ಲೂ ತಪ್ಪಾಗತ್ತೆ. ನಾವಲ್ಲೊಂದು ತಪ್ಪು ಮಾಡಿದಾಗ ಅದು ಮಾಡಿರೋ ತಪ್ಪು ನಾವೇ ಅನುಭವಿಸ್ಬೇಕು. ನಾನು ತಪ್ಪು ಮಾಡಿ ಅವ್ರಿಗೋಸ್ಕರ ನಾನು ತಪ್ಪು ಮಾಡಿದೆ ಅನ್ನೋದು ತುಂಬ ತಪ್ಪಾಗುತ್ತೆ. ಸುದೀಪ್ ಸರ್ ಅದೇ ಹೇಳ್ತಾರೆ, ನೀವು ಏನು ಆಟ ಆಡ್ತೀರೋ ಅದೇ ಜನ ನೋಡೋದು. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ನಾವೇನು ಎಡಿಟ್ ಮಾಡೋಕ್ಕಾಗಲ್ವಲ್ಲ ಲೈವ್ನ. ನಾವು ಏನಾದ್ರು ಒಂದು ಮಾತಾಡಿದ್ರೆ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಎಂಟೈರ್ ಕರ್ನಾಟಕ ನೋಡಿದ್ದಾರೆ ಗಿಲ್ಲಿ ಹೆಂಗಾಡ್ದ, ರಕ್ಷಿತಾ ಹೆಂಗಾಡ್ದ, ನಾನು ಹೆಂಗಾಡ್ದೆ. ನೋಬಡಿ ಕ್ಯಾನ್ ಚೇಂಜ್. ಇವರಿಂದ ಅವರು, ಅವರಿಂದ ಇವರು, ಇವರಿಂದ ಕೆಳಗಡೆ ಹೋದ ಅಲ್ಲ. ಇವಾಗ ನಾನೇನಾದ್ರು ಕೆಳಗಡೆ ಹೋದೆ, ಇವಾಗ ನೀವು ಚಪಾತಿದೆ ವಿಷಯ ತಗೊಳ್ಳಿ, ನಾನು ಕೊಡಲ್ಲ ಅಂದಿದ್ದು ನಾನು, ಅದು ನನಗೆ ನೆಗೆಟಿವ್ ಆಗಿದೆ, ಅವನಿಗೆ ಪಾಸಿಟಿವ್ ಆಗಿದೆ. ತಪ್ಪಾರ್ದು ನಂದೆ. ಆ ಟೈಮಲ್ಲಿ ಆ ಸಿಚುವೇಶನ್ ಹಂಗಿತ್ತು. ಸೊ ಅವನಿಂದ ನಾನು ನೆಗೆಟಿವ್ ಆದೆ ಅಂತ ನಾನು ಹೇಳಿದ್ನ ಇಲ್ಲ. ಸೊ ಆ ಸಿಚುವೇಶನ್ ನಿಮ್ಗೆ ಹೇಳ್ದೆ, ಹಿಂಗೆ ಮುಂಚೆ 4 ಚಪಾತಿ ತಿಂದಿದ್ದ, ಆ ಟೈಮಲ್ಲಿ ನಾನು ಹೇಳ್ದೆ ಅಂತ. ದಟ್ ಈಸ್ ಮೈ ಮಿಸ್ಟೇಕ್. ಅರ್ಥ ಆಯ್ತು ಅನ್ಸುತ್ತೆ. ಕರೆಕ್ಟ್ ಸರ್. ಇನ್ನು ಗಿಲ್ಲಿ ಅವ್ರು ಯಾವತ್ತಾದ್ರೂ ನಾವು ಬಡವ ಅನ್ನೋ ಥರ ಪೋರ್ಟ್ರೇ ಎಲ್ಲ ಮಾಡ್ಕೊಂಡಿಲ್ಲ? ಯಾವತ್ತೂ ಪೋರ್ಟ್ರೇಟ್ ಮಾಡಿಲ್ಲ. ಅವ್ನು ಹೆಂಗೆ ಆ್ಯಕ್ಚುಲಿ ನಮ್ದು ಅವರು, ನನಗೇನು ಅಂದರೆ ಗಿಲ್ಲಿ ಚೆನ್ನಾಗಿ ಕಾಣಿಸ್ಬೇಕು, ಬಟ್ಟೆ ಎಲ್ಲ ಬಂದು ಆಗ್ತಿರ್ಲಿಲ್ಲ. ನನಗೂ ಒಂದು ಕಿರಿಕಾತ್. ನಮ್ದು ಹೆಂಗೆ ಅಂದರೆ ಜಗಳ, ಅವನು ಚೆನ್ನಾಗಿ ಆಡ್ಲಿ ಅಂತ ನಾನು ಜಗಳ ಆಡ್ತಾ ಇದ್ದೆ. ಈ ಲಾಸ್ಟಿಗೆ ಒಂದು ಇದು ಬರುತ್ತೆ ಕಳಪೆ ಟೈಮಲ್ಲಿ, ಅವನಿಗೆ ನಾನು ಕೊಡ್ತೀನಿ. ಏನಕ್ಕೆ ಅಂದರೆ ನನಗೆ ಧ್ರುವಂತ ಇರ್ತಾರೆ ಮೈಂಡಲ್ಲಿ, ಬಟ್ ಇವನಿಗೆ ಏನಕ್ಕೆ ಕೊಡ್ತೀನಿ ಅಂದರೆ ನನಗೆ ಇವ್ನು ಕ್ಯಾಪ್ಟನ್ ಎಲ್ಲರೂ ರೇಗಿಸ್ತಿರ್ತಾರೆ, ಇವ್ನು ಕ್ಯಾಪ್ಟನ್ಸಿ ಮಾಡಲ್ಲ ಅಂತ. ನನಗಿವ್ನು ಮಾಡಲೇಬೇಕು ಅಂತ ಒಂದು ಮೈಂಡಲ್ಲಿ ಇತ್ತು. ಅದು ಹಿಂದಿನ ದಿವಸ ಜಗಳ ಆಡ್ತಿರ್ತಾರೆ. ನನಗದು ತುಂಬ ಬೇಜಾರಾಗಿ ಕಳಪೆ ಕೊಡ್ತೀನಿ. ಬಟ್ ನೆಕ್ಸ್ಟ್ ಮೂಮೆಂಟೇ ಧ್ರುವಂತು ರಕ್ಷಿತಾ ಬಗ್ಗೆ ಏನೇನೋ ಹೇಳಿ ನನಗೆ ತುಂಬ ಮನ್ಸು ನೋವಾಗುತ್ತದು. ಆ ಟೈಮಲ್ಲಿ ನನಗೆ ಮನ್ಸಲ್ಲಿ ಏನು ಅನ್ನಿಸ್ತೋ ಹೋಗಿ ಹೇಳ್ದೆ ಗಿಲ್ಲಿಗೆ. ಯಾಕಂದರೆ ಈಸ್ ಮೈ ಫ್ರೆಂಡ್. ಆ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ನಾನು ಹೋಗಿ ಶೇರ್ ಮಾಡ್ಕೊತಾ ಇರಲಿಲ್ಲ ನಾನು ಮಾಡಿದ ತಪ್ಪು ಅಂತ. ಹೇಳ್ಕೊಂಡೆ.
ಅದು ಮೋಸ್ಟ್ಲಿ ನಂಗೆ ನೆಗೆಟಿವ್ ಆಗಿರ್ಬೋದು ಹೌದು ನೆಗೆಟಿವ್ ಆಗಿತ್ತು ಆಕ್ಚುಲಿ. ಯಾಕಂದ್ರೆ ಧ್ರುವಂತ್ ಅವರು ಅಶ್ವಿನಿ ಅವರು ಗಲಾಟೆ ಮಾಡಿದ್ರು, ಬಟ್ ಇವರು ಗಿಲ್ಲಿ ಮಾತ್ರ ಹೆಸರು ತಗೊಂಡ್ರಲ್ಲ, ಯಾಕೆ ಅದು ಸ್ನೇಹಿತನಾಗಿ ಅಂತ. ಸೊ ನಾನೇನಕ್ಕೆ ಹೆಸರು ತಗೊಂಡೆ ಅಂದ್ರೆ ಅವ್ನು ಚೆನ್ನಾಗಿ ಮಾಡ್ಲಿ ಅಂತ ತಗೊಂಡೆ ಹೊರತು ಅವ್ನು ತಪ್ಪು ಮಾಡ್ದ ಅಂತ ಅಲ್ಲ. ಐ ವಾಂಟೆಡ್ ಹಿಮ್ ಟು ಬಿ ಬೆಟರ್ ಅಷ್ಟೇ. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ.